ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ನೋಡಿ, ಈಗ ಏನು ಗೊತ್ತಾ, ಮೂಕ ಪ್ರಾಣಿಗಳಿಗೆ ಹಾಗೆ ಪಕ್ಷಿಗಳಿಗೆ ನಾವು ಹಣ್ಣುಗಳನ್ನು ಕೊಡೋದ್ರಿಂದ ಅವುಗಳಲ್ಲಿರುವಂತಹ ಪಾಸಿಟಿವ್ ನಮಗೆ ಕನೆಕ್ಟ್ ಆಗ್ತದೆ. ಅಂದರೆ ನಮಗೆ ಪುಣ್ಯ ಬರುತ್ತದೆ. ಅವರು ಹಸಿದಿರುತ್ತಾರೆ. ಹಾಗೆ ಈ ಸಿದ್ಧಿ ಸಾಧಕರಿಗೆ 10 ರೂಪಾಯಿ 20 ರೂಪಾಯಿ ಕಾಣಿಕೆ ಕೊಟ್ಟು ಆಶೀರ್ವಾದ ತಗೊಳ್ಳಲ್ವ ನೀವುಗಳು ಕೆಲವರು. ಹಾಗೆಯೇ ನಾವು ಇವುಗಳಿಗೆ ಕಾಡಲ್ಲಿ ಸೊಪ್ಪು ಬಿಟ್ಟರೆ ಹಣ್ಣುಗಳೆಲ್ಲ ತುಂಬ ಅಪರೂಪವೇ ಹೌದು. ಮಂಗಗಳು, ಹಾಗೆ ಗೋಮಾತೆಗಳು, ಹಾಗೆ ಇನ್ನಿತರ ಪ್ರಾಣಿಗಳಿಗೂ ಕೊಡ್ಬೋದು ನಾವು. ಮೂಕ ಪ್ರಾಣಿಗಳು ಅವುಗಳು. ನಮಗೆ ತಿಳಿದಿದೆ, ಎಲ್ಲವನ್ನು ಮಾಡ್ಕೊತೇವೆ, ಎಲ್ಲವನ್ನು ಕಿತ್ಕೊಂಡು ತಿಂತೇವೆ. ಅರ್ಥ ಆಯ್ತಾ? ಆದರೆ ಅವುಗಳು ಕಿತ್ಕೊಂಡು ತಿನ್ನೋಕ್ಕೆ ಬಂದರೆ ನಾವು ಹೊಡೆಯೋದು, ಓಡಿಸೋದು ಎಲ್ಲ ಇದೆ. ಅವುಗಳು ಎಷ್ಟು ಖುಷಿಯಿಂದ ತಿನ್ನುತ್ತದೆ ಅಂದರೆ, ಅವುಗಳಿಗೆ ಒಂದು ಬಾಳೆಹಣ್ಣಿದ್ದರೆ ಒಂದು ದಿನ ಆರಾಮಲ್ಲಿ ಕಳೀತದೆ ಅವುಗಳು. ಈ ಸೊಪ್ಪು ಕಾಳೆಲ್ಲ ತಿಂದ್ಕೊಂಡು ಪಾಪ ಎಲ್ಲಿಂದ ಹೊಟ್ಟೆ ತುಂಬಕ್ಕೆ ಹೇಳಿ ಅವುಗಳಿಗೆಲ್ಲ. ಆದರೆ ಬಾಳೆಹಣ್ಣು ತಿಂದರೆ ಒಂದು ಇಡೀ ದಿನನ ಕಳಿಬೋದು. ನಾನೇ 4-5 ಬಾಳೆಹಣ್ಣಲ್ಲಿ ದಿನನ ಕಳಿತೀನಿ ನೋಡಿ. 1 2 3 ಅಂದರೆ ನಾವು ಇಂಥವುಗಳಿಗೆ ಕೊಟ್ಟರೆ ನಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಥಿತಿ ಕೂಡ ಬೆಳೆಯುತ್ತದೆ. ಅಂದರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅನ್ನೋದು, ದಾನ ಮಾಡಬೇಕು ಅನ್ನೋದು, ಹೀಗೆ ನೋಡಿ. ತುಂಬ ಇದ್ವು ಅವುಗಳು. ಜನಗಳೇನಾದರೂ ತರ್ತಾರೆ, ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಬರ್ತದೆ. ಅಲ್ಲಿಗೆ ಅಲ್ಲೊಂದಿದೆ. ನಿಮಗೆ ಹೇಳ್ತೀನಿ, ಈ ಬಾಳೆಹಣ್ಣೆಲ್ಲ ಎಷ್ಟು ವೇಸ್ಟ್ ಮಾಡ್ತಾರೆ ಗೊತ್ತಾ ಜನ. ಯಾಕಂದರೆ KGಗೆ 70-80 ರೂಪಾಯಿ ಕೊಡು ತಗೊಳ್ಳೋರಿಗೂ ಅವರು ಕಾಯ್ತಾ ಇರ್ತಾರೆ. ಅದು ಒಣಗಿ ಕೊಳೆದು ಹೋಗಿಬಿಡುತ್ತೆ ಬಾಳೆಹಣ್ಣುಗಳು. ಆದರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾತ್ರ ಕೊಡೋದಿಲ್ಲ. ಕಾರಣ ಏನಂದರೆ ಅವ್ರಿಗೆ ದುಡ್ಡಾಗಬೇಕು ಹೇಳಿ. ಅರ್ಥ ಆಯ್ತಾ? ಮತ್ತು ಕೆಲವು ಕಡೆ ಹಣ್ಣಿಗೆ ಔಷಧಿ ಹಾಕೋದು, ಬಾಳೆಹಣ್ಣಿಗೆಲ್ಲ ಈ ಥರ ಎಲ್ಲ ಇದೆ. ನಿಮ್ಗೆ ಹೇಳ್ತೇನೆ, ಈ ಸೌದತ್ತಿಯಲ್ಲಿ ಅಯ್ಯೋ ರಾಮ, ಸೌದತ್ತಿ ರೇಣುಕಾ ಗುಡ್ಡದಲ್ಲಿ ಮಂಗಗಳು ಬಾಳೆಹಣ್ಣೆ ತಿನ್ನೋದಿಲ್ಲ. ಸರಿನಾ? ಸೌದತ್ತಿಯ ರೇಣುಕಾ ಗುಡ್ಡದಲ್ಲಿ ಮಂಗಗಳು ಬಾಳೆಹಣ್ಣೆ ತಿನ್ನೋದಿಲ್ಲ. ನಾನು ಯಾಕೆ ಅಂತ ಗ್ರಹಿಸಿದಾಗ, ಅಲ್ಲಿ ಬಾಳೆಹಣ್ಣನ್ನು ಮಾರೋದು ಮುಸ್ಲಿಮ್ರು ಹೌದು, ಮತ್ತು ಬಾಳೆಹಣ್ಣಿಗೆ ಅಲ್ಲಿ ವಿಷ ಬೆರೆಯುತ್ತದೆ, ವಿಷ ಹಾಕ್ತಾರೆ. ಅದಕ್ಕೋಸ್ಕರ ಮಂಗಗಳಿಗೆ ಗ್ರಹಿಸುವಂತಹ ಶಕ್ತಿ ಇದೆ. ಅದಕ್ಕೆ ಅವುಗಳು ಬಾಳೆಹಣ್ಣನ್ನು ಸೇವನೆ ಮಾಡೋದಿಲ್ಲ. ಅಲ್ಲಿ ಹನುಮಂತ ಮಂಗಗಳೆಲ್ಲ ಸಾಯುವ ಆಕಾರದಲ್ಲಿತ್ತು. ಅಂದರೆ ತುಂಬ ವೀಕಾಗಿತ್ತು. ಆಗ ನಾನು ಗ್ರಹಿಸಿದಾಗ, ದೇವರಲ್ಲಿ ಪ್ರಶ್ನೆ ಹಾಕಿದಾಗ, ನಾನು ಗ್ರಹಿಸಿದೆ ಅಲ್ಲೆಲ್ಲ ವಿಷ ಹಾಕಿದ್ರು ಬಾಳೆಹಣ್ಣಿಗೆ. ಅದಕ್ಕೆ ಪ್ರಾಣಿಗಳಿಗೆ ಗೊತ್ತಾಗ್ತದೆ ಯಾವುದು ವಿಷ, ಯಾವುದು ಅಮೃತ ಅಂತ.
ಹಾಗೆ ನಾನು ಹೇಳೋದೇನೆಂದರೆ ಈ ವಿಡಿಯೋದಲ್ಲಿ ಆದಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೀಗೆ ದಾನ ಮಾಡೋದ್ರಿಂದ ಹಣ್ಣುಗಳನ್ನು ನಿಜವಾಗ್ಲೂ ನಮಗೆ ಪುಣ್ಯ ಬರುತ್ತದೆ, ಹಾಗೆ ಒಳ್ಳೆಯ ಮನಸ್ಥಿತಿ ಬೆಳೆಯುತ್ತದೆ. ವೀಕ್ಷಕರೇ, ನೀವು ಕೂಡ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಹಣ್ಣುಗಳನ್ನು ಕೊಡಿ. ಆದಷ್ಟು ಪ್ರಾಣಿಗಳಿಗೆ ಹಣ್ಣುಗಳನ್ನು ಕೊಡಿ, ಮತ್ತು ಗೋಮಾತೆಗಳಿಗೆ ಹುಲ್ಲನ್ನು ಕೊಡಿ. ಗೋಮಾತೆಗಳಿಗೆ ಹಾಗೆ ನಂದೀಶ್ವರರಿಗೆ ಹುಲ್ಲನ್ನು ಕೊಡಬೇಕು, ಮೇವಾಗಿ ಹುಲ್ಲು ಹಣ್ಣುಗಳನ್ನು. ಉಪ್ಪು ಖಾರ ಹುಳಿ ಅನ್ನ ನಾವು ತಿಂದಿದ್ದು ಕಚ್ಚಿದ್ದು ಬಿಟ್ಟಿದ್ದೆಲ್ಲ ಕೊಡಬಾರ್ದು ಅವುಗಳಿಗೆ, ಯಾಕಂದರೆ ಅವುಗಳ ಆಹಾರ ಹುಲ್ಲು ಹಣ್ಣು ಇನ್ನಿತರ. ಅರ್ಥ ಆಯ್ತಾ? ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಅವುಗಳಿಗೆ ಕೊಡೋದ್ರಿಂದ ನಿಜವಾಗ್ಲೂ ನಮ್ಮಲ್ಲಿ ಒಳ್ಳೆಯ ಮನಸ್ಥಿತಿ ಬೆಳೆಯೋದು ಹೌದು. ಹಾಗೆ ಹೆಚ್ಚಿನ ರೀತಿಯ ದುಡ್ಡು ಕಾಸು ಹಾಗೆ ಹೆಚ್ಚಿನ ರೀತಿಯ ಅನುಗ್ರಹ ಕೂಡ ಆಗ್ತದೆ. ಈಗ ನೋಡಿ, ನನಗೆ ಅವುಗಳಿಗೆಲ್ಲ ಕೊಟ್ಟಿದ್ದರಿಂದ ನನಗೆ ಎಷ್ಟು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ಅಂತ. ನನ್ನಲ್ಲಿ ಏನೋ ಒಂಥರ ಖುಷಿ ಇದೆ. ನಿಮ್ಗೆ ಹೇಳ್ತೇನೆ, ನಾನು ತಿನ್ನಬೇಕು ಅಂತ ಬಾಳೆಹಣ್ಣನ್ನ ತೊಗೊಂಡು ಬರ್ತೀನಿ. ನಾನು ಇಡೀ ದಿನದಲ್ಲಿ ಆಮೇಲೆ ತಿಂದೆ, ನೀರು ಕುಡ್ಕೊಂಡೆ, ದಿನ ಕಳ್ಕೊಂಡು ಹೋದೆ. ನನಗೆ ಹಾಗೇ ತಿನ್ನೋದ್ರಲ್ಲಿ ನೆಮ್ಮದಿ ಇಲ್ಲ ನನಗೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದಕ್ಕೊಂದು ಮರಿ ಇದೆ ಅಲ್ವಾ? ಆ ಒಂದು ಮರಿಯ ಪೋಷಣೆ ಮಾಡಬೇಕಲ್ವ. ನಾವು ಈ ಪ್ರಾಣಿಗಳನ್ನೆಲ್ಲ ನೋಡಿ ಕಲಿಬೇಕು ಜೀವನ ಮಾಡೋದನ್ನು. ಯಾಕಂದರೆ ನೋಡಿ, ಅವರ ಒಂದು ಒಗ್ಗಟ್ಟಿನ ಬಲ ಹೇಗಿರ್ತದೆ ಅಂದರೆ, ಅವರೆಲ್ಲ ತುಂಬ ಒಗ್ಗಟ್ಟಾಗಿರ್ತದೆ. ಒಬ್ಬರು ಅಮೇರಿಕದಲ್ಲಿ, ಒಬ್ಬರು ಬೆಂಗಳೂರಲ್ಲಿ, ಒಬ್ಬರು ಮಂಗಳೂರಲ್ಲೆಲ್ಲ ಇರಲ್ಲ, ಒಟ್ಟಿಗೆ ಇರ್ತಾರೆ. ಅವರು ಜೊತೆಯಾಗಿ ತಿಂತಾರೆ, ಜೊತೆಯಾಗಿ ಜೀವನ ಮಾಡ್ತಾರೆ. ಒಂದಿನ ಈ ಮಂಗ ಏನು ಗೊತ್ತಾ, ಒಂದು ಗಂಡು ಮಂಗ ಒಂದು ಹೆಣ್ಣು ಮಂಗ ತಲೆ ಕೂದಲಲ್ಲಿ ಏನೋ ಸವರ್ತಾ ಇತ್ತು, ಅಂದರೆ ಮುಟ್ಟಿ ಪ್ರೀತಿಯಿಂದ ನೋಡ್ಕೊಳ್ತಾ ಇತ್ತು ಒಂದು ಹೆಣ್ಣು ಮಂಗನ. ಒಂದಿನ ನಾನು ನೋಡಿದಾಗ ನಾನು ಅವುಗಳನ್ನು ನೋಡಿ ಗ್ರಹಿಸಿದೆ, ಅಯ್ಯೋ ಎಷ್ಟು ಪ್ರೀತಿ ತೋರಿಸ್ತಾ ಇದೆ ಒಂದು ಹೆಣ್ಣು ಮಂಗಗೆ, ಅಂದರೆ ಹೆಂಡತಿಗೆ ಅಂತ, ಅಥವಾ ಒಂದು ಸಹೋದರಿಗೆ ಅಂತ. ಇವತ್ತಿನ ದಿನ ನಮ್ಮಗಳಲ್ಲಿ ಒಂದು ಬಾಂಧವ್ಯವೇ ಇಲ್ಲ. ಮಕ್ಕಳನ್ನು ಅಮೇರಿಕಾಗೆ ಅಲ್ಲಿ ಇಲ್ಲಿ ಕಳಿಸ್ಬಿಡ್ತೇವೆ ದುಡ್ಡು ಮಾಡಲಿಕ್ಕೆ, ಇಲ್ಲ ಬೆಂಗಳೂರು ಮಂಗಳೂರು ಕಳಿಸ್ಬಿಡ್ತೇವೆ. ನಾವು ನಮ್ಮ ಮಕ್ಕಳನ್ನು ಹೇಗಿಟ್ಕೋಬೇಕು ಅಂದರೆ ನಮ್ಮ ಜೊತೆನೇ ಇಟ್ಕೋಬೇಕ್ರಿ. ಆ ದುಡ್ಡು ಮಾಡೋಕ್ಕೆ ಆ ಕಂಪ್ನಿ ಈ ಕಂಪ್ನಿ ಯಾಕೆ ಕಳಿಸ್ಬೇಕು? ಇವತ್ತಿನ ಜನ್ರೇಷನ್ನಿಗೆ ಯಾಕೆ ನಾವು ಅಳವಡಿಕೆ ಮಾಡಬೇಕು? ಯಾಕೆ ಅವರನ್ನು ಈ ಜನ್ರೇಷನಲ್ಲಿ ಬದುಕುವಂಥ ಇದೇ ಥರ ಬದುಕುವಂಥ ಯಾಕೆ ಅವರಿಗೆ ನಾವು ಹೇಳಬೇಕು? ನಾವು ನಮ್ಮದೇ ಆದ ಒಂದು ಜೀವನವನ್ನು ಸುಖ ನೆಮ್ಮದಿಯಿಂದ ಪ್ರಾಣಿ ಪಕ್ಷಿಗಳ ಥರನೇ ಕಟ್ಕೊಂಡು ಅವುಗಳ ಥರನೇ ಜೀವನ ಮಾಡ್ಕೊಂಡು ಹೋಗ್ಬೋದು ಅಲ್ವ ನೆಮ್ಮದಿಯಿಂದ. ಏನಂತಾರೆ ವೀಕ್ಷಕರೇ? ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಪ್ರಾಣಿ ಪಕ್ಷಿಗಳಿಗೆ ಆದಷ್ಟು ಹಣ್ಣುಗಳನ್ನು ಹುಲ್ಲುಗಳನ್ನು ಕೊಡಲಿ.